ಹಾಯ್ ರಂಜಿತ್, ಹೇಗಿದ್ದೀರಾ? ಸತ್ತಿಲ್ಲ, ಇನ್ನ ಬದುಕಿದ್ದೀನಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏನಿಗೆ ಫೋನ್ ಕಟ್ ಮಾಡಿದೆ ನೀನು? ಅದು ನಾನು ಮಾತಾಡ್ತಾ ಇರುವಾಗ ಆದಿತ್ಯ ಬಂದಿದ್ದ, ಅದಕ್ಕೆ ಕಾಲ್ ಕಟ್ ಮಾಡಿದೆ. ಬೇಜಾರಾಯ್ತಾ? ನೀನು ಹೀಗೆ ಸಾರಿ ಕೇಳ್ತಾ ಇದ್ರೆ ನಾವು ಯಾವಾಗ ಮದುವೆ ಆಗೋದು ಸಾಕ್ಷಿ? ನೋಡು, ಇನ್ನು ನನ್ನಿಂದ ಕಾಯಕ್ಕಾಗಲ್ಲ. 15 ದಿನ ಟೈಮ್ ಕೇಳಿದೆ, ಈಗ 20 ದಿನ ಆಗಿದೆ, ಇನ್ನೂ ಮುಂದಕ್ಕೆ ಆಗ್ತಿದೆಯಲ್ಲ ನೀನು. ರಂಜಿತ್, ನಿಮಗೆ ಗೊತ್ತಲ್ವಾ, ಅಮ್ಮ ಕಿಡ್ನಾಪ್ ಆಗಿದ್ರು. ಅಂಥ ಸಮಯದಲ್ಲಿ ನಾನು ನಿಮ್ಮ ಜೊತೆ ಬರೋದಕ್ಕಾಗತ್ತಾ? ಹಾಗೇನಾದರೂ ಬಂದಿದ್ದಿದ್ರೆ ನಿಮ್ಮ ಮೇಲಿನ ಕೋಪ ಇನ್ನೂ ಜಾಸ್ತಿ ಆಗಿರೋದು. ನೋಡಿ, 1 ವಾರ ಟೈಮ್ ಕೊಡಿ, ಅಮ್ಮ ಚೇತರಿಸ್ಕೊಳ್ತಾ ಇದ್ದಾರೆ. ಏನು ಸಾಕ್ಷಿ ನೀನು ಯಾವಾಗ ನೋಡಿದ್ರು ಫ್ಯಾಮಿಲಿ ಫ್ಯಾಮಿಲಿ ಅಂತಿರ್ತೀಯಲ್ಲ? ನೀನೊಬ್ಬಳಿಗೆ ನಾ ಫ್ಯಾಮಿಲಿ ಇರೋದು, ನನಗಿಲ್ವಾ? ಪ್ಲೀಸ್ ರಂಜಿತ್, ಅರ್ಥ ಮಾಡ್ಕೊಳ್ಳಿ. ನನಗೂ ನಿಮ್ಮನ್ನು ಬಿಟ್ಟಿರೋದಕ್ಕಾಗಲ್ಲ. ಹಾಗಂತ ದಿಢೀರಂತ ನಿಮ್ಮ ಜೊತೆ ಬರೋದಕ್ಕೂ ಆಗಲ್ಲ. ಅಮ್ಮ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ಅವ್ರ ಮನ್ಸಿಗೆ ನೋವು ಕೊಡೋಕ್ಕಾಗತ್ತಾ ಹೇಳಿ? ಸರಿ ಬಿಡು, ನಿನಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಬಾ, ಮದುವೆ ಆಗೋಣ. ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ಮದುವೆ ಆಗೋದೇ ಬೇಡ. ಬಾಯ್ ರಂಜಿತ್. ರಂಜಿತ್, ಪ್ಲೀಸ್ ಫೋನ್ ಕಟ್ ಮಾಡಬೇಡಿ. ಐ ಆಮ್ ರಿಯಲಿ ಸಾರಿ ರಂಜಿತ್. ನೀನು ಹೀಗೆ ಸಾರಿ ಕೇಳ್ಬಿಟ್ರೆ ಆಗೋಯ್ತಾ? ಅದಕ್ಕೇನು ಮಾಡಬೇಕು ಹೇಳಿ? ನನ್ನ ಜೊತೆ ಸಿನಿಮಾಗೆ ಬರಬೇಕು, ಅವಾಗ ಸಮಾಧಾನ ಆಗುತ್ತೆ ನನಗೆ. ಸರಿ, ಬರ್ತೀನಿ. ಓಕೆ, ಥ್ಯಾಂಕ್ ಯು. ಬೇಗ ಬಾ, ಕಾಯ್ತಾ ಇರ್ತೀನಿ. ಡ್ಯಾಡ್ 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 ನಿಮ್ಗೊಂದು ಒಳ್ಳೆ ನ್ಯೂಸ್ ಇದೆ. ಏನಪ್ಪ ಅದು? ಸಾಕ್ಷಿಗೊಂದು ಒಳ್ಳೆ ಹುಡುಗನ ಹುಡುಕಿದ್ದೀನಿ. ನೋಡೋಕ್ಕೂ ತುಂಬಾ ಚೆನ್ನಾಗಿದ್ದಾನೆ, ಒಳ್ಳೆಯವನು. ಏನ್ ಕೆಲಸ ಮಾಡ್ತಾನೆ? ಸಾಫ್ಟ್ವೇರ್ ಇಂಜಿನಿಯರ್ ಅಜ್ಜಿ, ಕೈ ತುಂಬಾ ಸಂಬಳ. ಆದ್ರೆ ಸಾಕ್ಷಿಗೆ ಈ ವಿಷಯ ಇವಾಗಲೇ ಹೇಳೋದು ಬೇಡ. ಯಾಕೋ? ಮದ್ವೆ ಆಗೋದು ಅವಳ್ತಾನೆ, ಅವಳಿಗೆ ಹೇಳ್ಬೇಡ ಅಂದ್ರೆ? ಸಾಕ್ಷಿ ಈಗ ರಂಜಿತ್ನ ಮರ್ತಿರ್ಬೋದು, ಆದ್ರೆ ರಂಜಿತ್ ಸಾಕ್ಷಿನ ಮರ್ತಿರ್ಬೇಕು ಅಂತ ಏನಿಲ್ವಲ್ಲ. ಸಾಕ್ಷಿಗೆ ವಿಷಯ ಗೊತ್ತಾಗಿ ಅವಳು ರಂಜಿತ್ಗೆ ಈ ವಿಷಯ ಏನಾದರೂ ಹೇಳಿದ್ರೆ ಅವ್ನು ಇವಳು ಮನ್ಸನ್ನ ಕೆಡ್ಸಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ನಾನು ಹೇಳೋದು, ಸಾಕ್ಷಿಗೆ ವಿಷಯ ಗೊತ್ತಾಗದೇ ಇದ್ರೇನೆ ಒಳ್ಳೇದು. ನೀನು ಹೇಳೋದು ಸರಿ ಇದೆ, ಹಾಗೆ ಮಾಡೋಣ. ಮತ್ತೆ ಇನ್ನೊಂದು ವಿಷಯ, ಸಾಕ್ಷಿಗೆ ಮದುವೆ ಫಿಕ್ಸ್ ಆಗೋವರೆಗೂ ಅವಳೊಬ್ಬಳನ್ನೇ ಹೊರಗಡೆ ಹೋಗಿ ಬಿಡಬಾರ್ದು. ಪಾಪ ಆದಿ, ಅವಳನ್ನ ಎಲ್ಲಾ ವಿಷಯದಲ್ಲೂ ತಡೆದ್ರೆ ಅವಳು ಬೇಜಾರು ಮಾಡ್ಕೋತಾಳೆ. ಹಾಗಂತ ಇವಳನ್ನ ಫ್ರೀಯಾಗಿ ಓಡಾಡಕ್ ಬಿಟ್ರೆ ಆ ರಂಜಿತ್ ತಲೆ ಮತ್ತೆ ಕೆಡಿಸ್ತಾನೆ. ಆಗ ನನ್ನ ತಂಗಿನ ನಾನು ಮತ್ತೆ ಕಳ್ಕೊಳ್ಬೇಕಾಗತ್ತೆ. ಅಮ್ಮ, ಸಾಕ್ಷಿಗೆ ನಾವೀಗ ಹರ್ಟ್ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳು ಮುಂದೆ ಚೆನ್ನಾಗಿರ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಅದಕ್ಕೆ ಹೀಗೆ ಮಾಡ್ತಿರೋದು. ನಿನ್ನ ಆಲೋಚನೆ ಸರಿಯಾಗೇ ಇದೆ, ಆದರೆ ಜವಾಬ್ದಾರಿನ ನೀನೇ ನೋಡ್ಕೋಬೇಕು. ಓಕೆ ಡ್ಯಾಡ್. ಡ್ಯಾಡ್ ಡ್ಯಾಡ್, ನಾನು ಸ್ವಲ್ಪ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ. ನಾನು ಆ ಕಡೆ ಹೋಗ್ತೇನೆ, ಬಾ, ನೀನು ಡ್ರಾಪ್ ಮಾಡ್ತೀನಿ. ಬೇಡ ಆದಿ, ನಾನೇ ಹೋಗ್ತೀನಿ. ಹೌದು ಸಾಕ್ಷಿ, ನೀನು ಒಬ್ಬಳೇ ಹೋಗೋದು ಬೇಡ. ಈ ಮದುವೆ ಆಗೋವರೆಗೂ ನೀನು ಹುಷಾರಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಒಬ್ಬಳೇ ಓಡಾಡಬೇಡ. ಯಾಕೆ ಡ್ಯಾಡ್? ನಾನು ರಂಜಿತ್ ಜೊತೆ ಓಡ್ ಹೋಗ್ತೀನಿ ಅಂತ ಅನುಮಾನನಾ? ಅನುಮಾನ ನಿನ್ ಮೇಲಲ್ಲ, ಆ ರಂಜಿತ್ ಮೇಲೆ. ನೀನು ಅವನಿಗೆ ಸಿಕ್ಕಿಲ್ಲ ಅಂತ ಅವ್ನು ನಿನಗೇನ ತೊಂದರೆ ಮಾಡ್ತಾನೆ ಅಂತಾನೆ ನನಗೆ ಭಯ. ನಿನ್ನ ಸೇಫ್ ಗಾರ್ಡ್ ಮಾಡೋದು ನಮ್ಮೆಲ್ಲರೂ ಜವಾಬ್ದಾರಿ. ಹೌದು, ಆದಿನೂ ನಿನ್ನ ಜೊತೆ ಬರಲಿ ಸಾಕ್ಷಿ. ರಂಜಿತ್ ನನಗೋಸ್ಕರ ಕಾಯ್ತಾ ಇದ್ದಾರೆ. ಆದಿ ಬೇರೆ ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತಿದ್ದೀನಲ್ಲ, ರಂಜಿತ್ ಹೇಗೆ ಮೀಟ್ ಮಾಡಲಿ ನಾನು? ಏನು ವಿಷಯ ಮಾಡ್ತಿದ್ಯಾ? ಹಾಂ, ಏನಿಲ್ಲ ಡ್ಯಾಡ್. ಸರಿ ಅದೇ, ನಡಿ ಹೋಗೋಣ. ಸಾಕ್ಷಿ, ನಿಂಗೆ ಯಾವ ಥರ ಹುಡುಗ ಇಷ್ಟ? ಯಾಕೆ ಹೀಗೆ ಕೇಳ್ತಿದ್ಯಾ? ಯಾಕಂದ್ರೆ ನಿನ್ ಹುಡುಗ ಹುಡ್ಕ ಜವಾಬ್ದಾರಿ ನಂದಲ್ವಾ. ಅದಕ್ಕೆ ನಿಂಗೆ ಯಾವ ಥರ ಹುಡುಗ ಇಷ್ಟನೋ ಆ ಥರ ಹುಡುಗ ಹುಡುಕ್ತೀನಿ. ಸಾಕ್ಷಿ, ನಿಂಗೆ ಎಂಥ ಹುಡುಗ ಬೇಕೆ? ನೋಡೋದಕ್ಕೆ ತುಂಬ ಸುಂದರ ಅಲ್ಲದೆ ಇದ್ರೂ ಲಕ್ಷಣವಾಗಿರ್ಬೇಕು, ಎತ್ತರವಾಗಿರ್ಬೇಕು, ನಾನು ಹೇಳೋ ಪ್ರತಿ ಮಾತನ್ನು ಕೇಳಬೇಕು, ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳಬಾರ್ದು, ಜೀವನ ಪೂರ್ತಿ ನನ್ನ ಜೊತೆಗಿರ್ಬೇಕು.
ನಾನು ಅಂದ್ರೆ ಪ್ರಾಣ ಬಿಡಬೇಕು. ನಿನ್ಗೆ ಖಂಡಿತವಾಗ್ಲೂ ಅಂತ ಹುಡುಗನೇ ಹುಡುಕ್ತೀನಿ, ಸರಿನಾ? ಯಾರ್ದು ಸಾಕ್ಷಿ ಫೋನು? ನನ್ನ ಫ್ರೆಂಡ್ ಮೇಘಂದು. ಹೌದಾ? ಅದೇನ್ ಬೇಕು ಅಂತಾನೆ ಹೀಗೆ ಮಾಡ್ತಾಳೋ ಏನೋ. ನಾನು ಆದಿ ಜೊತೆ ಇದ್ದೀನಿ, ಅದಕ್ಕೆ ಮೆಸೇಜ್ ಮಾಡ್ತಾ ಇದ್ದೀನಿ. ಅವನ ಹತ್ರ ನಾನು ಮೇಘ ಮನೆಗೆ ಹೋಗಬೇಕು ಅಂತ ಸುಳ್ಳು ಹೇಳಿದ್ದೀನಿ. ನಾನು ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ನೀನು ಅಲ್ಲಿಗೆ ಬಾ. ಓ, ಈ ಆದಿತ್ಯ ಮತ್ತೆ ಆರ್ಯ ಇಬ್ರು ಅವಳನ್ನ ಒಳ್ಳೆ ಬೆನ್ನಿಗೆ ಬಿದ್ದು ಬೇತಾಳ ತರ 3 ಹೊತ್ತು ಕಾವಲ್ ಕಾಯ್ತಾನೆ ಇರ್ತಾರೆ ಅಂತ ಕಾಣುತ್ತೆ. ಅದೆಷ್ಟು ದಿವಸ ಕಾವಲ್ ಕಾಯ್ರೋ, ಒಂದಲ್ಲ ಒಂದ್ ದಿವಸ ನಿಮ್ಮೆಲ್ರಿಗೂ ಮಣ್ಣು ಮುಗಿಸಿ ನಾನು ಅವಳನ್ನ ಕರ್ಕೊಂಡು ಹೋಗಿ ಮದುವೆ ಆಗ್ಲಿಲ್ಲ, ನನ್ನ ಹೆಸರು ರಂಜಿತ್ತೆ ಅಲ್ಲ. ಸಾಕ್ಷಿ, ಏನ್ ಇದ್ದಕ್ಕಿದ್ದಂಗೆ ಏನ್ ಸಮಾಚಾರ? ಮೇಘ್ನ, ಒಂದು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಕಣೆ. ಏನಾಯ್ತೆ? ಏನಂತದ್ದು? ಥ್ಯಾಂಕ್ ಗಾಡ್, ಅದು ಆದಿ ನನ್ನ ಜೊತೆ ಬಂದಿದ್ದಾನೆ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೆ. ಡೋಂಟ್ ವರಿ, ನಾನು ಮ್ಯಾನೇಜ್ ಮಾಡ್ತೀನಿ. ಓಹ್, ಏನಿದು ನೀವು ಬಂದ್ಬಿಟ್ಟಿದ್ದೀರಾ? ಸಾಕ್ಷಿನ ಬಿಟ್ಟೋಗಕ್ಕೆ ಬಂದ್ರಾ? ನೀವು ಬರ ಕೇಳೋದಂತಲ್ಲ, ಅದಕ್ಕೆ ಕರ್ಕೊಂಡ್ಬಂದೆ. ಓಹ್, ಇಟ್ಸ್ ಓಕೆ, ಬನ್ನಿ 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 ಬನ್ನಿ. ಹಾಂ, ಕಾಫಿ ಟೀ ಏನಾದ್ರು ತಗೋತೀರಾ? ಇಲ್ಲ ಪರವಾಗಿಲ್ಲ, ನೀವು ಹೋಗಿ ಮಾತಾಡಿ. ನೀವೆಲ್ಲೋಗಿದ್ರು ಹೋಗೋಗಿದ್ರೆ ಹೋಗಿ ಬಂದ್ಬಿಡಿ. ನಾನು ಫುಲ್ಲು ಫ್ರೀ ಆಗಿದ್ದೀನಿ ಇವತ್ತು. ನಿಮ್ಮ ಮಾತೆಲ್ಲ ಮುಗಿದ್ಮೇಲೆ ನಾನು ಸಾಕ್ಷಿನ ಕರ್ಕೊಂಡು ಹೋಗ್ತೀನಿ. ಅದು ಹಾಗಲ್ಲ, ಸಾಕ್ಷಿ ಹತ್ರ ತುಂಬ ಮಾತಾಡೋಕಿದೆ. ಸಂಜೆ ನಾನೇ ಕರ್ಕೊಂಬಂದು ಬಿಟ್ಬಿಡ್ತೀನಿ. ಪರವಾಗಿಲ್ಲ, ನಾನು ಸಂಜೆವರೆಗೂ ಇಲ್ಲೇ ಇರ್ತೀನಿ. ನಾನು ಆಮೇಲೆ ಸಾಕ್ಷಿನ ಕರ್ಕೊಂಡು ಹೋಗ್ತೀನಿ. ಸರಿ, ಕೂತ್ಕೊಳ್ಳಿ. ನೋಡೆ, ಯಾವಾಗಲೂ ಹೀಗೆ ನಾನು ಎಲ್ಲಿಗೆ ಹೋದರೂ ನನ್ನ ಜೊತೆಗೆ ಬರ್ತಾನೆ. ನನ್ನ ಮದುವೆ ಆಗೋರ್ಗೂ ಹೀಗೆ ನನ್ನ ಜೊತೆಗೆ ಇರ್ತಾನಂತೆ. ನಾನು ರಂಜಿತಕ್ಕೆ ಸಿನಿಮಾಗೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಅವರಲ್ಲಿ ಕಾಯ್ತಾ ಇರ್ತಾರೆ ಕಣೆ. ಸರಿ, ಹಾಗಾದರೆ ಒಂದು ಐಡಿಯಾ ಮಾಡೋಣ. ನಾವಿಬ್ಬರು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರ್ತೀವಿ ಅಂತ ಹೇಳಿ ಹೋಗಿ ಬರೋಣ. ಅಲ್ಲಿಗೂ ಬರ್ತಾನೆ ಕಣೆ. ಹಾಗಾದರೆ ನಿಮ್ಮ ಅಣ್ಣಂಗೆ ಏನಾದರೂ ಒಂದು ಸುಳ್ಳು ಹೇಳಿ ಹೊರಗಡೆ ಹೋಗಲೇಬೇಕು ಕಣೆ. ಅದೇ ಏನು ಹೇಳೋದು? ರಂಜಿತ್ ಫೋನ್ ಮಾಡ್ತಿದ್ದಾರೆ. ಹಲೋ ರಂಜಿತ್, ಎಲ್ಲಿದ್ದೀರಾ? ನಾನು ಇಲ್ಲೇ ಮೇಘ ಮನೆ ಹತ್ರ ಇದ್ದೀನಿ. ಅಲ್ಲೇ ಇರಿ, ಆದಿ ಬೇರೆ ನನ್ನ ಜೊತೆಗೆ ಇದ್ದಾನೆ. ಅವನನ್ನು ಬಿಟ್ಟು ಹೋಗೋ ಕಾಣಿಸ್ತಾ ಇಲ್ಲ ರಂಜಿತ್. ಓ ಹೌದಾ? ಮತ್ತೇನು ಮಾಡ್ತೀಯ ಇವಾಗ? ಅದೇ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ಪ್ರತಿದಿನ ಎಲ್ಲಿಗೆ ಹೋದರೂ ನನ್ನ ಜೊತೆಗೆ ಬರ್ತಾನೆ ಅಂತ ಹೇಳ್ತಾ ಇದ್ದಾನೆ. ಏನೇ, ನಿಮ್ಮ ಅಣ್ಣ ಒಳ್ಳೆ ಜಿಗ್ನೆ ಥರ ಅಂಟ್ಕೊಂಡಿದ್ದಾನೆ. ನಿಮ್ಮ ಅಣ್ಣಂಗೆ ಜಿಗ್ನೆ ಥರ ಅಂಟ್ಕೊಳ್ಳೋರು ಯಾರೂ ಇಲ್ವಾ? ಹಾಂ, ಅಂದರೆ ನಿಮ್ಮ ಅಣ್ಣನ ಗರ್ಲ್ಫ್ರೆಂಡ್ ಯಾರೂ ಇಲ್ವಾ? ಇದ್ದಾಳೆ, ವಿರೋಷ ಅಂತ. ಸೂಪರ್ ಐಡಿಯಾ ಕಣೆ, ಥ್ಯಾಂಕ್ ಯು ಸೋ ಮಚ್. ಮೊದಲು ಅವ್ರಿಗೆ ಫೋನ್ ಮಾಡಿ ನಿಮ್ಮ ಅಣ್ಣನ ಆಚೆ ಕರ್ಕೊಂಡು ಹೋಗಕ್ಕೆ ಹೇಳು. ಸರಿ. ಏನ್ ಸಾಕ್ಷಿ ಮೇಡಮ್, ಇವತ್ತು ನನ್ನ ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ನಮ್ಮ ಅಣ್ಣ ಅಂತೂ ನೆನಪು ಮಾಡ್ಕೊಳ್ಳಲ್ವಲ್ಲ, ಅದಕ್ಕೆ ನಾನು ನೆನಪು ಮಾಡ್ಕೊಂಡೆ. ಕರೆಕ್ಟಾಗಿ ಹೇಳ್ದೆ ನೋಡು. ನಿಮ್ಮ ಅಣ್ಣ ಇಷ್ಟು ದಿನ ಹುಷಾರಿರ್ಲಿಲ್ಲ ನಿಜ, ಆದ್ರೆ ಇವಾಗ ಹುಷಾರಾಗಿದೆ ಅಂತಾನೆ. ಅವನನ್ನೇ ನಂಬ್ಕೊಂಡು ಕೂತಿರೋ ಒಂದು ಹುಡುಗಿ ಇದ್ದಾಳೆ, ಅವಳಿಗೂ ಸ್ವಲ್ಪ ಟೈಮ್ ಕೊಡಬೇಕು ಅನ್ನೋಷ್ಟು ಕಾಮನ್ ಸೆನ್ಸ್ ಕೂಡ ಇಲ್ಲ ಆ ಕೋತಿಗೆ. ಬೋರಿಂಗ್ ಅಲ್ಲದೆ ಹೋದ್ರು ವೆರಿ ಅನ್ರೊಮ್ಯಾಂಟಿಕ್ ಫೆಲೋ. ನಮ್ಮ ಅಣ್ಣನ ಬಗ್ಗೆ ಇಷ್ಟೊಂದು ಕಂಪ್ಲೇಂಟ್ ಇದೆಯಾ? ಮತ್ತೆ ಸಿಗ್ಲಿ ಅವನು ನನ್ನ ಕೈಗೆ, ಈ ಸಲ ತಾಳಿ ಕಟ್ಟಿಸ್ಕೊಂಡೆ ಮುಂದೆ ಬಿಡೋದು. ಅವನಿರೋ ಜಾಗ ಹೇಳ್ತೀನಿ, ಈಗಲೇ ಹೊರಟ್ಪಾ ನೀನು. ಇದೇನೆ ಪೊಲೀಸ್ ಅವ್ರಿಗೆ ಕಳ್ಳರನ್ನ ಒಪ್ಸೋ ಹಾಗೆ ನಿಮ್ಮ ಅಣ್ಣನ ನನಗೊಪ್ಸಕ್ ರೆಡಿ ಆಗ್ಬಿಟ್ಟಿದ್ಯಾ? ಇದು ನನ್ನ ಮೇಲಿರೋ ಸಿಂಪತಿಗಂತೂ ಅಲ್ಲ,
ಸ್ವಾಮಿ ಕಾರ್ಯದ ಜೊತೆಗೆ ಇನ್ನೇನೋ ಸ್ವಕಾರ್ಯನೂ ಇರ್ಬೇಕನ್ಸತ್ತೆ. ನಿನ್ ಸೈಲೆನ್ಸ್ ಗಮನಿಸಿದ್ರೆ ನನಗೆ ಗೆಸ್ ಯಾಕೋ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಹೇಳು, ಪರವಾಗಿಲ್ಲ. ಪ್ಲೀಸ್ ಕಣೆ ನಿರೋಷ, ಈಗ ನನಗೆ ಹೆಲ್ಪ್ ಮಾಡೋಕ್ಕಾಗೋದು ನಿನ್ನ ಕೈಲಿ ಮಾತ್ರ. ಆದಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಗೊತ್ತಾಗದೆ ಇರೋ ಹಾಗೆ ಮೇಂಟೈನ್ ಮಾಡೋಣ ಪ್ಲೀಸ್ ಕಣೆ. ಓಕೆ, ನೀನು ಅಡ್ರೆಸ್ SMS ಮಾಡು, ನಾನು ಈಗಲೇ ಹೊರಡ್ತೀನಿ. ಥ್ಯಾಂಕ್ಸ್ ಕಣೆ. ಒಪ್ಕೊಂಡ್ಬಿಟ್ಲು. ಮೊದಲು ರಂಜಿತ್ಗೆ ಫೋನ್ ಮಾಡು, ಇಮಿಡಿಯೇಟಾಗಿ ಸಿಗ್ತೀನಿ ಅಂತ ಹೇಳು. ಫೋನ್ ಕಟ್ ಮಾಡಿದ್ರು, ಕೋಪ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಏನು ಬೈ ಮಿಸ್ ಆಗಿ ನನ್ನ ನಂಬರ್ ಡಯಲ್ ಮಾಡಿದ್ಯಾ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ರಂಜಿತ್? ಏ ಸಾಕ್ಷಿ, ಬೆಳಿಗ್ಗೆಯಿಂದ ಬೀದಿ ಸುತ್ತಾ ಇದ್ದೀನಿ ನಾನು, ಇನ್ನೂ ನಿನ್ ಮುಖ ನೋಡಕ್ಕಾಗಿಲ್ಲ. ಸಿಟ್ಟು ಬರಲ್ವಾ? ನಿನ್ ಹಿಂದೆ ಬಂದಿದ್ದಾನಲ್ಲ ಆದಿತ್ಯ, ಅವನೇ ನಿಮ್ಮ ಅಣ್ಣನ ಅಥವಾ ಬಾಡಿ ಗಾರ್ಡಾ? ಅಟ್ಲೀಸ್ಟ್ ಬಾಡಿ ಗಾರ್ಡ್ ಆದ್ರೂ ಒಂದ್ ನಿಮಿಷ ಆ ಕಡೆ ಈ ಕಡೆ ಸೆರೆದಾಡ್ತಾರೆ. ಈ ಆಸಾಮಿ ಒಳ್ಳೆ ಚೀವಿಂಗ್ ಅಂತಾರ ಅಂಟ್ಕೊಂಡೇ ಇದ್ದಾನೆ ನಿಂಗೆ. ಯಾರನ್ನಾದ್ರೂ ಕಾಯೋದು ಅಷ್ಟೊಂದು ಶೋಕಿ ಆಗಿದ್ರೆ ಯಾವ್ದಾದ್ರು ಒಂದು ಬಾಡಿ ಗಾರ್ಡ್ ಏಜೆನ್ಸಿ ಓಪನ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ಹೇಳು. ಅಟ್ಲೀಸ್ಟ್ ಒಂದು 4 ಸಂಪಾದನಾದ್ರೂ ಆಗುತ್ತೆ. ರಂಜಿತ್ ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಏನ್ ನನಗೆ ಕೋಪ ಮಾಡ್ಕೊಳ್ಳೋ ಯೋಗ್ಯತೆನೂ ಇಲ್ವಾ? ಹಾಗಲ್ಲ ನಾನು ಹೇಳಿದ್ದು. ಇನ್ ಹೇಗೆ? ರಂಜಿತ್, ನೀವು ಇಷ್ಟೊಂದು ಅಪ್ಸೆಟ್ ಆದ್ರೆ ನಂಗೆ ತುಂಬಾ ಕಷ್ಟ ಆಗುತ್ತೆ. ನನಗೂ ಕಷ್ಟ ಆಗ್ತಿರೋದಕ್ಕೆ ಹೀಗೆಲ್ಲ ಮಾತಾಡ್ತಿರೋದು ನಾನು. ಸಾಕ್ಷಿ, ನೀನು ಮಾತಾಡಾದ್ಮೇಲೆ ನನಗೂ ಫೋನ್ ಕೊಡು, ನಾನು ರಮ್ಯಾ ಹತ್ರ ಮಾತಾಡಬೇಕು. ಹಾ ಕಣೆ. ಹಾ ರಮ್ಯಾ, ಅದು ಹಾಗಿಲ್ಲ ಕಣೆ. ಎಕ್ಸ್ಕ್ಯೂಸ್ ಮೀ, ಹಾ, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಮೇಘ್ನಾ ಅಂತ. ಸ್ವಲ್ಪ ಬಾಯಾರಿಕೆ ಆಗ್ತೀರಾ, ನೀರು ಕೊಡ್ತೀರಾ? ಹಾ, ಕೊಡ್ತೀನಿ. ರಮ್ಯಾ, ಓ ಕೋಪ ಮಾಡ್ಕೊಂಡಿದ ತಕ್ಷಣ ನನ್ನ ಹುಡುಗಿ ಮಾಡ್ಬಿಟ್ಯಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನ್ ಅರ್ಥ ಮಾಡ್ಕೊಳ್ಳಿ ನಿನ್ ತಲೆ? ಓ, ಆ ನಿಮ್ ಸೆಕ್ಯೂರಿಟಿ ಗಾರ್ಡು ಅಲ್ಲೇ ಎದುರುಗಡೆ ಇದ್ದಾನಾ? ಹೌದು ಕಣೆ, ಅದಕ್ಕೆ ಇವತ್ತು ಮೇಘನ ಮನೆಗೆ ಬಂದಿದ್ದೀನಿ. ಬಂದಿದ್ದೊಂದೇ ಬಂತು ಭಾಗ್ಯ, ಇನ್ನೇನು ಇಲ್ಲ. ರಮ್ಯಾ, ಹಲೋ ಹಲೋ, ವಾಲ್ಯೂಮ್ ಕಡಿಮೆ ಮಾಡು. ಏನ್ ಆವಾಜ್ ಆಗ್ತಾ ಇದೆಯಾ? ತಗೊಳ್ಳಿ. ಥ್ಯಾಂಕ್ ಯು. ರಂಜಿತ್, ಆ ದಿನ ಎಂಗೇಜ್ ಮಾಡೋದಕ್ಕೆ ನಿರೋಷನ್ನ ಫೋನ್ ಮಾಡಿ ಕರೆಸಿದ್ದೀನಿ. ನಮ್ಮಿಬ್ಬರ ಮಾತಿಗೇನು ತೊಂದರೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ರೆ ಏನೇನೋ ಮಾತಾಡ್ತಿರಲ್ಲ. ಓ ಹೌದಾ, ನಿಮ್ಮ ಅಣ್ಣನ ಲವರ್ ಬರ್ತಿದ್ದಾಳ? ಹಾಗಾದ್ರೆ ನಿಮ್ಮ ಅಣ್ಣ ಫುಲ್ ಎಂಗೇಜ್ ಆಗಿರ್ತಾನೆ ಬಿಡು. ಐ ಆಮ್ ವೆರಿ ಹ್ಯಾಪಿ. ಸರಿ, ಎಲ್ಲಿ ಸಿಗೋಣ ಇವಾಗ? ಎಲ್ಲೂ ಇಲ್ಲ. ಯಾಕೆ? ಮತ್ತೆ ನನ್ನ ಅಣ್ಣನ ಬಗ್ಗೆ ನನ್ನ ಜೊತೆ ಏನೇನು ಮಾತಾಡಿದ್ರೆ ನನಗೆ ಕೋಪ ಬರಲ್ವಾ? ನಿಮ್ಮ ಜೊತೆ ನಂದೇನು ಮಾತು? ಏ ಸಾರಿ ಕಣೆ ಸಾಕ್ಷಿ, ಅದು ಕೋಪದಲ್ಲಿ ಟಂಗು ಟ್ವಿಸ್ಟ್ ಆಗಿ ಬಂದ್ಬಿಡ್ತು ಅಷ್ಟೇ. ಸಾರಿ ಸಾರಿ, ಬೇಜಾರು ಮಾಡ್ಕೋಬೇಡ ನೀನು. ನಿಮ್ಮನ್ನು ನಾನು ಕ್ಷಮಿಸಲ್ಲ. ಪ್ಲೀಸ್ ಸಾಕ್ಷಿ, ಸತಾಯಿಸ್ಬೇಡ ನನ್ನ. ಬೆಳಿಗ್ಗೆಯಿಂದ ಸುಸ್ತಾಗಿದ್ದೀನಿ ನಾನು. ಓಕೆ ಓಕೆ ಓಕೆ, ಎಲ್ಲಿ ಸಿಗೋಣ ಹಾಗಿದ್ರೆ? ಮೇಘ್ನ ಮನೆ ಹಿಂದಿನ ರೋಡಿಗೆ ಬನ್ನಿ, ನಾನು ಅಲ್ಲಿಗೆ ಬರ್ತೀನಿ. ಸರಿ, ಈಗಲೇ ಬರ್ತೀನಿ. ಬಾಯ್. ಹಾಯ್. ಹಲೋ. ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸಾಕ್ಷಿ ಕಷ್ಟದಲ್ಲಿ ಇರೋದನ್ನ ನೋಡ್ಕೊಂಡು ಸುಮ್ಮನೆ ಕೂರಕ್ಕಾಗಲ್ಲ ನನಗೆ. ಏನೇ ಫೋನ್ ಮಾಡಿ ಅರ್ಧ ಗಂಟೆ ಆಯ್ತು, 10 ನಿಮಿಷದಲ್ಲಿ ಬರ್ತೀನಿ ಅಂದ್ರೆ ನೀನು ಹೀರೋನು ಪತ್ತೆ ಇಲ್ಲ, ಈ ಕಡೆ ನಿರೋಷನು ಪತ್ತೆ ಇಲ್ಲ. ರಂಜಿತ್ ಏನೇ ಲೂಸು, ಫೋನ್ ಮಾಡ್ಬಿಟ್ಟಿದ್ಯಾ? ನಾನು ಬಂದಾಯ್ತು, ಆಚೆ ಕಡೆ ವೆಯ್ಟ್ ಮಾಡ್ತಿದ್ದೀನಿ. ಯಾಕೋ ನಂಗೊಬ್ಬ ಲವರ್ ಇದ್ದಾನೆ ಅಂದ್ರೆ ನಂಬಿಕೆನೆ ಬರ್ತಿಲ್ಲ ಕಣ, ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ಏನ್ ತಮಾಷೆನಾ? ಇಷ್ಟು ದಿನ ನಿನ್ನ ಲೈಫಲ್ಲಿ ಟ್ರಾಜಿಡಿ ಹಾರರ್ ಪಿಕ್ಚರ್ ನೋಡ್ಕೊಂಡ್ ಬಂದಿಲ್ಲ, ಅದಕ್ಕೆ ನಿಂಗೆ ಸ್ವಲ್ಪ ಚೇಂಜ್ ಸಿಗ್ಲಿ ಅಂತ ತಮಾಷೆ ಮಾಡ್ತಾ ಇದ್ದೀನಿ. ಎಲ್ಲಿದ್ಯಾ ನೀನು? ಜಯನಗರ 8th ಕ್ರಾಸ್ ಅಲ್ಲೇ ಸಾಕ್ಷಿ ಫ್ರೆಂಡ್ ಮನೇಲಿದ್ದೀನಿ. ಹೌದಾ? ಸದ್ಯ ಇವತ್ತು ನನ್ನ ಗ್ರಾಚಾರ ನೆಟ್ಟಿಗಿದೆ. ಯಾಕೆ, ಏನಾಯ್ತು? ನಾನು ಸ್ಕೂಟಿ ಕೈ ಕೊಟ್ಟಿದೆ, ಅದು ಕರೆಕ್ಟಾಗಿ ನೀನಿರೋ ಕಡೆನೆ.
ನಿನ್ನ ಸೆಕ್ಯೂರಿಟಿ ಗಾರ್ಡು ನಿರೋಷ ಜೊತೆ ಎಕ್ಸಿಟ್ ಆಗ್ತಿದ್ದ ಹಾಗೆ ನಾನು ಎಂಟ್ರಿ ಕೊಡ್ತೀನಿ. ಆಸೆ ನೋಡು. ಅಯ್ಯೋ ನನ್ಗೇನು ಆಸೆ ಏನೋ, ನೀನಿರೋ ಏರಿಯಾನೇ ಹುಡ್ಕೊಂಬಂದು ನನ್ನ ಗಾಡಿ ಕೆಟ್ಕೊಂಡು ನಿಲ್ಲಕ್ಕೆ ಬೇಗ ಬಂದು ನನ್ನ ಮನೆ ಡ್ರಾಪ್ ಮಾಡು. ಹೌದಾ? ಒಂದ್ ನಿಮಿಷ ಬಂದೇರು. ಸಾಕ್ಷಿ, ಏನದೇ? ಆ ಲೂಸ್ ನಿರೋಷನ್ ಗಾಡಿ ಇಲ್ಲೇ ಎಲ್ಲೋ ಕೆಟ್ಟು ನಿಂತಿದೆಯಂತೆ. ಹೌದಾ? ಏನ್ ಮಾಡ್ತಾಳಂತ ಈಗ? ಅವಳೇನ್ ಮಾಡ್ತಾಳೆ, ನಾನೇನೋ ಒಂದ್ ಮಾಡ್ಬೇಕು. ಅಲ್ಲಿ ಹೋಗ್ಬಿಟ್ಟು ಏನೋ ಒಂದ್ ವ್ಯವಸ್ಥೆ ಮಾಡ್ಬಿಟ್ಟು ಬರ್ತೀನಿ. ಬೇಕಾದ್ರೆ ನಮ್ ಗಾಡಿಲಿ ಅವಳ ಮನೆವರೆಗೂ ಡ್ರಾಪ್ ಮಾಡೋ ಅದಿ, ನಾನು ಮೇಘ್ನ ಮಾತಾಡ್ಕೊಂಡು ಕೂತಿರ್ತೀವಿ. ನೋಡ್ತೀನಿ. ಹಲೋ ರಂಜಿತ್, ಅದೀಗ ಹೊರಗಡೆ ಹೋದ. ನಿರೋಷನ್ ಬಿಡೋದತ್ತೆ ಅಂತ ಅವನು ಅವಳ ಜೊತೆನೇ ಹೋದ್ರೆ ನಾನು ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬರ್ತೀನಿ. ಇಲ್ಲ ಅಂದ್ರೆ ನೀನೇ ಅರ್ಥ ಮಾಡ್ಕೊಳ್ಬೇಕಪ್ಪ. ಆದಿತ್ಯ ಎದುರುಗಡೆನೇ ಇದ್ರೆ ನಾನು ಹೇಗೆ ಬರಲಿ? ಅವ್ನು ಕಣ್ ತಪ್ಪಿಸಿ ಬರೋದಕ್ಕಾಗತ್ತಾ? ಅಯ್ಯೋ ಭಗವಂತ, ಇವಳ ಅಣ್ಣನ್ನ ನಿರೋಷ ಓಡಿಸ್ಕೊಂಡು ಹೋಗೋವಾಗಲಪ್ಪ. ಓಕೆ, ಈಗಲೇ ನೀವು ಗೇಟ್ ಹತ್ರ ಬನ್ನಿ, ನಾನು ಈಗಲೇ ಬರ್ತೀನಿ. ಓಕೆ ಮೇಘ್ನಾ, ಆದಿತ್ಯ ಬರೋದನ್ನ ಗಮನಿಸ್ತಾ ಇರು, ನಾನು ಬರ್ತೀನಿ. ಹಾಯ್ ಆದಿ. ನೋಡ್ಕೊಳ್ಳಿ, ಇದು ಇನ್ನೇನ್ ಮಾಡ್ಲಿ, ನೀನ್ ನನಗೆ ಪ್ರೈವೇಟ್ ಆಗಿ ಸಿಗೋದೇ ಇಲ್ಲ. ಅದಕ್ಕೆ ನೀನ್ ಎದುರು ಸಿಕ್ಕಾಗೆಲ್ಲ ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಡಿಸೈಡ್ ಮಾಡಿದೀನಿ. ಹಾಯ್ ರಂಜಿತ್. ಓ ನಮಸ್ಕಾರ ಮೇಡಮ್, ಒಂದು ಆಟೋಗ್ರಾಫಿ ಕೊಡ್ತೀರಾ ನಿಮ್ದು? ರಂಜಿತ್, ರೇಗಿಸ್ತಾ ಇದ್ದೀರಾ? ಮತ್ತೆ ಇನ್ನೇನು ಸಾಕ್ಷಿ, ಚೀಫ್ ಮಿನಿಸ್ಟರ್ ಬೇಕಾದ್ರೂ ಈಸಿಯಾಗಿ ಮೀಟ್ ಮಾಡ್ಬೋದು. ನಿನ್ನ ಅಪಾಯಿಂಟ್ಮೆಂಟ್ ತಗೊಳ್ಳೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ನನಗೆ. ಐಮ್ ಸಾರಿ ರಂಜಿತ್, ನಮ್ಮ ಮನೆ ಪರಿಸ್ಥಿತಿ ನಿಮಗೆ ಗೊತ್ತಲ್ವಾ? ಏನಾಗಿದೆ? ನಿನ್ ಡಕೋಟಾ ಸ್ಕೂಟಿಗೆ ಕೆಟ್ಟೋಗಿದೆ ಅಂತ ಫೋನ್ ಮಾಡ್ದೆ. ಲೋ, ಈ ಸ್ಕೂಟಿ ಜೊತೆಗೆ ನನ್ನ ಹಾರ್ಟು ಕೆಟ್ಟೋಗಿದೆ, ಅದನ್ನು ಸ್ವಲ್ಪ ನೋಡ್ಬಾರ್ದಾ? ಏನೋ ಹಾರ್ಟ್ ಕೆಟ್ಟೋಗಿದ್ಯಾ? ಹಾರ್ಟ್ ಕೆಟ್ಟೋಗಿದ್ರೆ ಹೋಗಿ ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ತೋರಿಸು. ಅಯ್ಯೋ, ನನ್ನ ಸ್ಪೆಷಲಿಸ್ಟು ನೀನೇ ಕಣೋ, ನೀನೇ ಆದಿ, ನೀನೇ ಅಂತೀಯ ನನಗೆ. ಯಾವ ಬುಕ್ಕಿಂದ ಕಲ್ತ್ಕೊಂಡೆ ಈ ಡೈಲಾಗ್ನ? ನಿಮ್ಮ ಅಣ್ಣ ನಿಮ್ಮ ಮನೇಲಿ ಇನ್ನೂ ಎಷ್ಟು ಸತಿ ಕಾಣಿ? ಹಾಗೆ ಯಾಕಂತೀರಾ ರಂಜಿತ್? ಆದಿ ಎಷ್ಟು ವರ್ಷ ಆದ್ಮೇಲೆ ನಮ್ಮ ಮನೆಗೆ ಬಂದಿದ್ದಾನೆ, ಇನ್ಮೇಲೆ ಅವ್ನು ನನ್ನ ಜೊತೆನೇ ಇರ್ತಾನೆ. ಓ, ಅಂದ್ರೆ ಇನ್ಮೇಲೆ ನಾನು ನಿನ್ನ ಮೀಟ್ ಮಾಡಬೇಕು ಅಂದ್ರೆ ಇದೇ ತರ ಕದ್ದು ಮುಚ್ಚಿ ನೋಡ್ಬೇಕಾ? ಯಾಕಾಗಿ ಹೇಳ್ತಿದ್ದೀರಾ? ಇನ್ನೊಂದು ಸ್ವಲ್ಪ ದಿನ ನಾವು ಮದುವೆ ಆಗ್ತಿದೀವಲ್ವಾ, ಆಮೇಲೆ ಈ ಟೆನ್ಷನ್ ಎಲ್ಲ ಇರಲ್ಲ. ಅದೇ ಯಾವಾಗ ಮೇಡಮ್? ಆಮೇಲೆ ನಿಮ್ಮ ಅಣ್ಣ ನಿಮ್ಮ ಜೊತೆ ಇದೆ ಅನ್ನೋ ಖುಷಿಲಿ ನನಗೆ ಗೇಟ್ ಪಾಸ್ ಕೊಟ್ಬಿಟ್ಟಿರಾ? ಬಿಡ್ತು ಅನ್ನಿ. ಯಾವ್ದನ್ನ? ನಿಮ್ಮ ಮನಸ್ಸಲ್ಲಿರೋ ಅನುಮಾನನ. ಏನ್ ನಿನ್ ಕತೆ? ಯಾವ ಕತೆ? ನೀನ್ ಹುಷಾರಾಗ್ದಿಲ್ಲ ಅಂತ ನಾನು ಎಷ್ಟೆಲ್ಲ ಸಂತೋಷ ಪಟ್ಟೆ ಗೊತ್ತಾ? ಆದ್ರೆ ನೀನ್ ನನ್ನ ಕಡೆ ತಿರುಗು ನೋಡ್ತಾ ಇಲ್ವಲ್ಲ. ಲವ್ವರ್ನ ಬೈಕ್ ಹಿಂದಗಡೆ ಕೂರ್ಸ್ಕೊಂಡು ಹೋಗೋದ್ ಬಿಟ್ಟು ಸಿಸ್ಟರ್ನ ಕೂರ್ಸ್ಕೊಂಡು ಓಡಾಡ್ತಾ ಇದೆಯಲ್ಲ. ಲೇ, ಸಾಕ್ಷಿ ಮದ್ವೆ ಆಗೋ ತನಕ ನಾನು ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಅಲ್ಲಿ ತನಕ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ವಾ? ನೋಡಾದಿ, ಸಿಗರೇಟ್ ಹಚ್ಚಿದ್ರೆ ಹೊಗೆ ಬರುತ್ತೆ, ಮನ್ಸ್ ಹಚ್ಕೊಂಡ್ರೆ ಲವ್ ಆಗುತ್ತೆ. ಅದನ್ನ ಯಾರ ಕೈಲಿಂದ ತಡಿಯಕ್ ಆಗಲ್ಲ. ಒಂದ್ ವೇಳೆ ಸಾಕ್ಷಿ ರಂಜಿತ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಅದು ನಿನ್ ಕೈಯಿಂದನೂ ತಡಿಯಕ್ ಆಗಲ್ಲ. ಆ ರಂಜಿತ್ ಸಾಕ್ಷಿ ಮೇಲೆ ಮತ್ತೆ ಏನಾದ್ರು ಕಣ್ಣಾಕಿದ್ರೆ ಅವಳನ್ನ ಮದ್ವೆ ಆಗೋದಲ್ಲ, ಯಾವ ಹುಡ್ಗಿನೂ ನಮ್ಮ ಮದ್ವೆ ಆಗ್ಬಾರ್ದು. ಹಾಗೆ ಮಾಡ್ತೀನಿ ಅವನ್ಗೆ. ಲೋ ದಡ್ಡ, ಅರ್ಥ ಮಾಡ್ಕೊಳ್ಳು. ನೀನ್ ಎಷ್ಟೊತ್ತು ಅಂತ ಅವಳ ಕಾವಲ್ ಕಾಯ್ತೀಯಾ? ನೀನೀಗ ನನ್ನ ಜೊತೆ ಮಾತಾಡಕಂತ ಬಂದಿದ್ಯಲ್ಲ, ಅಲ್ಲಿ ಅವಳು ರಂಜಿತ್ ಜೊತೆ ಮಾತಾಡ್ತಾ ಇದ್ರೆ ನೀನೇನ್ ಮಾಡ್ತೀಯಾ? ಹೌದಲ್ವಾ? ಆದಿ, ಸುಮ್ಮನೆ ಹೇಳ್ದೆ ಕಣೋ, ಅವಳು ಹೇಗೆ ಇಲ್ಲಿ ಮಾತಾಡ್ತಾಳೆ? ಬೈಲಿ. ಸಾಕ್ಷಿ, ಮೊದಲು ನಿಮ್ಮ ಅಣ್ಣನಿಗೆ ಬಾಡಿ ಗಾರ್ಡ್ ಕೆಲಸ ಮಾಡೋದನ್ನ ನಿಲ್ಸು ಅಂತ ಹೇಳು. ನನಗೆ ತಲೆ ಕೆಟ್ಟರೆ ಏನು ಮಾಡ್ತೀನಿ ನನಗೆ ಗೊತ್ತಿರಲ್ಲ. ಆಮೇಲೆ ಅವನು ನೆನೆಸ್ಕೊಂಡ್ರೆ ಅವ್ನು ನಂಗೆ ಚಾಕು ಹಾಕಿದ್ದೀನಿ ಅಕ್ಕ ಬರುತ್ತೆ. ಏನೋ ನಿನ್ನ ಮುಖ ನೋಡ್ಕೊಂಡು ಸುಮ್ಮನಿದ್ದೀನಿ ಅಷ್ಟೇ ನಾನು. ಪ್ಲೀಸ್ ಈಗೆಲ್ಲ ಮಾತಾಡ್ಬಿಡಿ ರಂಜಿತ್, ನಂಗೆ ತುಂಬ ಟೆನ್ಷನ್ ಆಗುತ್ತೆ. ಮೊದಲೇ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಎಲ್ಲ ಈಗ ಸಾಲ್ವ್ ಆಗ್ತಾ ಇದೆ ನಮ್ಮ ಮನೇಲಿ. ನೋಡಿ, ಇನ್ನೊಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ಸ್ವಲ್ಪ ದಿನ ಸಾಕ್ಷಿ? ಏನು 365 ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳೋ ನಾನು? ಹಾಗೆಲ್ಲ ಆದ್ರೆ ಸುಮ್ಮನಿರಲ್ಲ ನಾನು, ಗ್ಯಾರಂಟಿ. ಇನ್ ಕೇಸ್ ನೀನ್ ನೋಡಿದ ಹುಡುಗನ್ನ ಸಾಕ್ಷಿ ಒಪ್ಕೊಂಡಿಲ್ಲ ಅನ್ಕೋ, ಅವಾಗ ಏನ್ ಮಾಡ್ತೀಯಾ? ಬೇರೆ ಹುಡುಗನ್ ತೋರಿಸ್ತೀನಿ. ಅವನನ್ನು ಒಪ್ಕೊಂಡಿಲ್ಲ ಅಂದ್ರೆ ಅವಳು ಒಪ್ಪವರೆಗೂ ತೋರಿಸ್ತಾನೆ ಇರ್ತೀನಿ. ಸಾಕ್ಷಿ ಒಂದ್ ವೇಳೆ ರಂಜಿತ್ನೇ ಮದ್ವೆ ಆಗೋದಕ್ಕೆ ಇಷ್ಟ ಅಂದ್ರೆ? ಸಾಕ್ಷಿ ನನ್ನ ತಂಗಿ, ರಂಜಿತ್ ಕಂಡ್ರೆ ನಮ್ಗೆ ಯಾರಿಗೂ ಆಗಲ್ಲ. ಅವಳು ನಮಗ್ ಮೋಸ ಮಾಡಿ ಅವನ್ನ ಮದ್ವೆ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಸರಿ ಬಿಡು, ಈಗ ಆರ್ಗ್ಯುಮೆಂಟ್ ಮಾಡಿದ್ರೆ ನಮ್ಮೂಡೆ ಹಾಳಾಗೋಗೋದು. ಒಂದ್ ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ, ಹೋಗೋಣ. ಇವತ್ತು ಸಾಕ್ಷಿನ ಕರ್ಕೊಂಬಂದಿನ ಕಣೆ, ನಾಳೆ ಹೋಗೋಣ. ಅಟ್ಲೀಸ್ಟ್ ನನ್ನ ಮನೆ ತನಕ ಡ್ರಾಪ್ ಮಾಡ್ತೀಯಾ?
ಇಲ್ಲ ನಿರೋಷ, ಇವತ್ತು ನಾನು ಫುಲ್ ಬಿಸಿ. ನಾಳೆ ಪಕ್ಕಾ ಸಿಗ್ತೀನಿ, ಸರಿನಾ? ಇವಾಗ ಬರ್ತೀನಿ. ಸರಿ, ನಾನು ತುಂಬ ಅಪ್ಸೆಟ್ ಆಗಿದ್ದೀನಿ. ನಡಿ, ಯಾವುದಾದ್ರೂ ಮೂವಿಗೆ ಹೋಗೋಣ. ಅಯ್ಯೋ, ಇವತ್ತು ಕಷ್ಟ ರಂಜಿತ್, ನಾಳೆ ಟ್ರೈ ಮಾಡ್ತೀನಿ. ಸಾಕ್ಷಿ, ನಿಮ್ಮ ಅಣ್ಣ ಬರ್ತಾ ಇದ್ದಾನೆ. ಬಂದೆ ಕಣೆ, ಬಂದೆ. ರಂಜಿತ್, ಆತಿ ಬರ್ತಾ ಇದ್ದಾನಂತೆ ರಂಜಿತ್, ನಾ ಹೊರಡ್ತೀನಿ, ಕಾಲ್ ಮಾಡ್ತೀನಿ. ಸಾಕ್ಷಿ